ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಫುಲ್ ಬಹುಪುರಾಕ್ ಬರ್ತಾ ಇದೆ. ಅನಾರೋಗ್ಯದ ಮಧ್ಯೆಯೂ ಕೂಡ ಸದನದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಕೆಪಿಎಸ್ಸಿ ಗೊಂದಲಕ್ಕೆ ಸಿದ್ದರಾಮಯ್ಯ ಸೂಕ್ತ ಉತ್ತರ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ನಡೆಗೆ ಬಿಜೆಪಿ ಕೂಡ ಸ್ವಾಗತ ಮಾಡಿದೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದವರೇ ಸಲಾಂ ಹೊಡಿತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಪಟ್ಟಣದ ಮೇಲೆ ಕಣ್ಣಿಟ್ಟವರಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಸದನದಲ್ಲಿಯೇ ನಾನೇ 5 ವರ್ಷವೂ ಸಿಎಂ ಅನ್ನೋದಾಗಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಸಿಎಂ ಕುರ್ಚಿ ಬದಲಾವಣೆಯ ಕನಸು ಕಾಣ್ತಿದ್ದವರಿಗೆ ನಿರಾಸೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ದುರ್ಗೇಶ್, ಸಿಎಂ ಸಿದ್ದರಾಮಯ್ಯನವರು ಬಹಳ ಖಡಕ್ ಆಗಿ ಒಂದು ಉತ್ತರ ಕೊಟ್ಟಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನೋದು. ಈ ಮಾತು ಒಂದು ಕಡೆ ಬಿಜೆಪಿಗೂ ಕೂಡ ಉತ್ತರ ಆಗಿದೆ, ಇನ್ನೊಂದು ಕಡೆ ಪಕ್ಷದಲ್ಲಿರೋರ್ಗೂ ಕೂಡ ಈಗ ನೇರ ಸಂದೇಶ ಹೋಗಿದೆಯಲ್ಲ, ಏನು ಕತೆ ಅಂತ. ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ದುರ್ಗೇಶ್? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವ್ರನ್ನ ಸಂಪರ್ಕಿಸಿದೆ. ಒಟ್ಟಲ್ಲಿ ಈಗ ಸಿದ್ದರಾಮಯ್ಯನವರ ಮಾತು ರಾಜಕೀಯ ವಲಯದಲ್ಲಿ ಭಾರಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಎಲ್ಲರ ಬಾಯಿ ಮುಚ್ಚಿಸೋಕೆ ಸಿದ್ದರಾಮಯ್ಯನವರು ನಾನೇ ಸಿಎಂ, ಏನು ಬದಲಾವಣೆ ಇಲ್ಲ, ಮುಂದುವರಿತೀನಿ ಅನ್ನೋದಾಗಿ ಖಡಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬದಲಾವಣೆಯ ಆಸೆ ಯಾರು ಹೊತ್ತಿದ್ರು, ಬದಲಾಗಬೇಕಂತ ಕಸರತ್ತು ಮಾಡ್ತಿದ್ರು, ಎಲ್ಲರ ಬಾಯಿಗೂ ಕೂಡ ಬೀಗ ಬಿದ್ದಂತಾಗಿದೆ. ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾನು ಸಿಎಂ ಆಗಬೇಕೆನ್ನುವಂಥವ್ರ ಆಸೆ ಏನಿತ್ತು, ಸ್ವಲ್ಪ ತಣ್ಣೀರು ಬಟ್ಟೆ ಹಾಕದಂತೆ ಕಾಣಿಸ್ತಿದೆ ಸಿದ್ದರಾಮಯ್ಯನವರ ಮಾತಿನಿಂದಾಗಿ. ಜೊತೆಯಲ್ಲಿ ಅನಾರೋಗ್ಯ ಇದ್ದರೂ ಕೂಡ ತಮ್ಮ ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಸೊ ಹಾಗಾಗಿ ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ದುರ್ಗೇಶ್ ನಾಯಕ್, ನಾವಂದ್ರೆ ಗಮನಿಸ್ತಾ ಇದ್ವಿ ಸಿಎಂ ಅವರ ಈ ನಾನೇ ಸಿಎಂ ಅನ್ನುವಂಥ ಹೇಳಿಕೆ ಈಗ ಬಿಜೆಪಿಗೂ ಒಂದು ಸಂದೇಶ ಹೋಗಿದೆ, ಜೊತೆಯಲ್ಲಿ ಕಾಂಗ್ರೆಸ್ಗೂ ಕೂಡ ನೇರವಾಗಿ ಉತ್ತರ ಕೊಟ್ರ, ಏನ್ ಲೆಕ್ಕಾಚಾರ ಅಂತ? ಅಖಿಲೇಶ್, ಏನು ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬದಲಾವಣೆ ಆಗತ್ತೆ, ಪವರ್ ಶೇರಿಂಗ್ ಮಾತು, ಮುಡಾ ಕೇಸ್ನಲ್ಲಿ ರಾಜೀನಾಮೆ ನೀಡ್ತಾರೆ ಅನ್ನುವಂತ ಮಾತು ಬಹಳಷ್ಟು ಸದ್ದು ಮಾಡ್ತಾ ಇತ್ತು. ಆದ್ರೆ ಎಲ್ಲವನ್ನೂ ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯ ಮೆಟ್ಟಿ ನಿಂತಿದ್ದಾರೆ. ನಾನೇ 5 ವರ್ಷ ಸಿಎಂ ಅನ್ನೋದನ್ನ ಘಂಟಾಘೋಷವಾಗಿ ನಿನ್ನೆ ವಿಧಾನಸಭೆಯಲ್ಲಿ ಮೊಳಗಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರ ಆಗೋದಕ್ಕೆ ಕಾರಣ ಆಗಿರೋದಂತೂ ಕೂಡ ಮುಡಾ ಕೇಸ್ನಲ್ಲಿ 2-3 ಪ್ರಕರಣಗಳು ದಾಖಲಾದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿತ್ತು. ಅದರ ಜೊತೆಗೆ ಇಡಿ ಕೇಸ್ ದಾಖಲಿಸಿದಂತ ಅರ್ಜಿಗಳು ಕೂಡ ವಜಾ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಮುಡಾ ಕೇಸ್ನಲ್ಲಿ ಫುಲ್ ಸೇಫ್ ಆಗಿದ್ದಾರೆ. ಇದರ ಜೊತೆಗೆ ಐತಿಹಾಸಿಕ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ 16ನೇ ದಾಖಲೆಯ ಬಜೆಟ್ ಅನ್ನ ಮಾಡಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಮೊತ್ತದ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರೋದ್ರಿಂದ ರಾಜ್ಯದಲ್ಲಿ ಎಲ್ಲ ಜನರ ಕಲ್ಯಾಣಕ್ಕಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ಕೂಗು ಕೂಡ ಒಂದು ಕಡೆ ಕೇಳಿ ಬರ್ತಾ ಇತ್ತು. ಹೀಗಾಗಿ ಇದರ ಜೊತೆಗೆ ರಾಜ್ಯದಲ್ಲಿ ಕೇಳಿಬಂದಂತಹ ಕೆಪಿಎಸ್ಸಿ ಆಯೋಗದ ಹಗರಣ ಏನಿತ್ತು, ಆ ವಿವಾದ ಏನಿತ್ತು, ಆ ವಿವಾದಕ್ಕೆ ಎಲ್ಲದಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ಲೋಕಸೇವಾ ಆಯೋಗಕ್ಕೆ ತಿದ್ದುಪಡಿ ತರೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ವಿಪಕ್ಷಗಳು ನೀವು ನಿಮ್ಮ ಸಹಕಾರವನ್ನ ನೀಡಲೇಬೇಕು. ನೀವು ಯಾವ ರೀತಿ ಸಲಹೆಗಳನ್ನ ನೀಡ್ತೀರಿ ಅದೆಲ್ಲವನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ಮರುಪರೀಕ್ಷೆ ಮಾಡೋಣ. ಜೊತೆಗೆ ವಯೋಮಿತಿ ಸಡಿಲಿಕೆ ಮಾಡೋದಾದ್ರೆ ಅದನ್ನು ಕೂಡ ಮಾಡೋಣ. ಬಿಜೆಪಿ ನಾಯಕರು ಸದನದಲ್ಲಿ ಯಾವೆಲ್ಲ ಅಂಶಗಳನ್ನ ಇಟ್ಟಿದ್ರು ಅದೆಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಇವತ್ತು ಒಪ್ಪಿಗೆಯನ್ನು ನೀಡುವ ಮೂಲಕ ಬಿಜೆಪಿ ನಾಯಕರಿಂದಲೇ ಶಬ್ಬಾಶಿರಿಯನ್ನು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಲಾಂ ಹೊಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಸ್ವಾಗತವನ್ನ ಮಾಡ್ತಿರುವಂತದ್ರಿಂದ ಇವತ್ತು ಸಿಎಂ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ. ಅದರ ಜೊತೆಗೆ ಯಾವಾಗ ಕುರ್ಚಿ ಚೇಂಜ್ ಆಗತ್ತೆ ಅನ್ನುವಂತ ಆಸೆಯನ್ನು ಇಟ್ಕೊಂಡಿರುವಂತಹ ಸ್ವಪಕ್ಷೀಯ ನಾಯಕರಿಗೂ ಕೂಡ ಸಿದ್ದರಾಮಯ್ಯ ಟಾಂಗ್ ನೀಡುವಂತ ಕೆಲಸವನ್ನ ಇಲ್ಲಿ ಮಾಡಿರುವಂತದ್ದು. ಅಖಿಲೇಶ್. ಎಸ್, ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ.